ಬೇಜಾರಿ ಫೋನ್ ಚಾರ್ಜ್ಗೆ ಹಾಕು ಅಂತ ಹೇಳಿದ ತಾನೆ. ಚಾರ್ಜ್ ಹಾಕೋದಕ್ಕೆ ಏನ್ ಪ್ರಾಬ್ಲಮ್ ನಿನ್ಗೆ? ನನ್ನ ವಾಲೆಟ್ ಎಲ್ಲಿ ಹೋಯ್ತು? ಏನ್ ಜಾನ್ ಕಿಬ್ಲುನಾ? ಮಾತಾಡ್ಸಿದ್ರೆ ವಾಪಸ್ ರಿಪ್ಲೈ ಮಾಡೋದಕ್ಕೆ ಕೊಬ್ಬ? ನಿಂಗೆ ಕೇಳ್ತಿರೋದು ಕೊಬ್ಬ? ಆಯ್ತು ಯಜಮಾನ್ರೆ, ಹುಡ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಡೋರ್ ಕ್ಲೋಸ್ ಮಾಡ್ತೀರಾ? ಡೋರ್ ಕ್ಲೋಸ್ ಮಾಡ್ಬೇಕಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಯ್ಯೋ, ನಾನು ಹೇಳ್ತೀನಿ, ನೀವು ಹೋಗಿ ಡೋರ್ ಕ್ಲೋಸ್ ಮಾಡಿ. ಏನು? ಅಲ್ಲ ಕಣಯ್ಯ, ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ? ನಿನ್ ಮೊಬೈಲ್ ಚಾರ್ಜರ್ ಉಟ್ಕೊಡೋದಿಕ್ಕೆ, ನಿನ್ ಪರ್ಸ್ ಉಟ್ಕೊಡೋದಿಕ್ಕೆ ನನ್ನೇ ನೀನ್ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ ಅಥವಾ ಕೆಲ್ಸದೋಳು ಅನ್ಕೊಂಡಿದ್ಯಾ? ಹೆಂಡ್ತಿನ ಹೆಂಡತಿ ತರ ನೋಡು, ಕೆಲ್ಸದೋಳ್ ತರ ನೋಡ್ಬೇಡ. ಪ್ರೀತಿಯಿಂದ ಅಮ್ಮು ಅಂತ ಕರಿಯಕ್ಕಾಗಲ್ವಾ? ಯಾವಾಗ ನೋಡು ಬಜಾರಿ ಬಜಾರಿ ಅಂತ ಹೋಗಿ ಬಜಾರಿನೇ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಡೋರ್ ಹಾಕ್ಸಿದೀನಿ ತಾನೆ, ಸುಮ್ಮನೆ ನಿತ್ಕೋ. ಹೆಂಡತಿನ ಹೇಗ್ ಪ್ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಮದ್ವೆ ಆಗಿರೋರ್ನ ನೋಡಿ ಕೇಳಿ ತಿಳ್ಕೊ. ಅವಾಗ ಗೊತ್ತಾಗುತ್ತೆ ಹೆಂಡತಿ ಕೊಡ್ಬೇಕಾಗಿರೋ ಮರ್ಯಾದೆ ಏನು, ಗೌರವ ಏನು ಅಂತ. ನಾವ್ ಅವಾಗ್ಲೇ ಹಂಗೆ ಈಗ ಕೇಳ್ಬೇಕಾ? ವೇದಾಂತ್ ಅವರು ಈ ಆಫೀಸ್ಗೆ ಬಾಸ್ ಇರ್ಬೋದು, ವಿಕ್ಕಿ ಬಾಸ್ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರ್ಬೋದು, ಆದ್ರೆ ನನ್ನ ಪರ್ಮಿಷನ್ ಇಲ್ದೆ ಏನು ನಡೆಯಲ್ಲ. ಒಂದು ಪೆನ್ ಕೂಡ ಆ ಕಡೆ ಈ ಕಡೆ ಆಗಲ್ಲ. ನಮ್ಮ ಬಾಸ್ ಏನೇ ಮಾಡೋದಿದ್ರು ನನ್ನ ಹೇಳಿ ಕೇಳಿನೇ ಮಾಡೋದು. ಸೊ ಇಲ್ಲಿ ಜಾಬ್ ಸಿಗ್ಬೇಕು ಅಂದ್ರೆ ನಾನೇ ಪಾಸ್ ಮಾಡೋದು. ನಾನ್ ರಿಜೆಕ್ಟ್ ಮಾಡಿದ್ರೆ ಇಲ್ಲಿಗೆ ಮತ್ತೆ ನೋ ಎಂಟ್ರಿ. ಹೌದಾ ಸರ್? ಇದು ನಂಗೆ ಗೊತ್ತೇ ಇರ್ಲಿಲ್ಲ ಸರ್. ಹಿಡನ್ ಸೀಕ್ರೆಟ್ ನ ಯಾರು ನೋಟಿಸ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡಲ್ಲ. ಸೊ ಯಾವ ಊರು ನಿಮ್ದು? ಮಂಗಳೂರು ಸರ್. ವಾ, ನೀವು ಮಂಗಳೂರವರಾ? ಸರಿ, ಮಂಗಳೂರವರೇನೋ ತುಂಬಾ ಜೋರ್ ಅಂತ ಕೇಳಿದೀನಿ, ನೀವು ಹಾಗೇನಾ? ಹಾಗೇನಿಲ್ಲ ಸರ್, ಎಲ್ಲರ ತರ ನಾವು ನಾರ್ಮಲ್ ಮನುಷ್ಯರು. ಅಂದ್ರೆ ನಾನ್ ಕೇಳಿದ್ದು ನೀವು ಬ್ರಿಲಿಯಂಟ್ ಅಂತ. ಯಾಕೆ, ನೀವು ದಡ್ಡನಾ? ಗೊತ್ತಿಲ್ಲ ಸರ್, ನಮ್ಮನ್ನ ನಾವೇ ಬ್ರಿಲಿಯಂಟ್ ಅಂತ ಹೇಳೋದು ಕೂಡ ದಡ್ಡತನಲ್ವ ಸರ್? ನನಗೆ ಕೌಂಟ್ರು. ಹಲೋ, ನೀವು ಬಾಂಗಡ ಮೀನಾಗಿದ್ರೆ ನಾನು ದೊಡ್ಡ ತಿಮಿಂಗ್ಳ. ಬಿಡಿ, ನಿಮ್ಮ ಮೊದಲಿನ ಡೆಸಿಗ್ನೇಷನ್ ಏನು? ಸರ್, ನಾನೊಂದು ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದೆ. ಓಹ್, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? 5 ವರ್ಷ ಸರ್. ವಿಚಾರಿಸ್ಕೊತಾ ಇದ್ದೀನಿ. ಸರಿ, ಸ್ಯಾಲ್ರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸ್ಯಾಲ್ರಿ ನಿಮ್ ಕಂಪನಿ ಎಷ್ಟು ಕೊಡ್ತದೆ ಅಷ್ಟು ತಗೋತೀನಿ. ₹1 ಕೊಟ್ರೆ? ಗುಡ್ ಮಾರ್ನಿಂಗ್ ಚಟಾ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಸರ್. ಹಾಯ್ ಪ್ರಜ್ವಲ್. ಹಾಯ್ ಸರ್. ಈ ಕಿತಾಪತಿ ಕಾಂತನ್ ಜೊತೆ ಏನ್ ಮಾಡ್ತಿದ್ರಿ? ನಮ್ಮ ಆಫೀಸ್ಗೆ ದೊಡ್ಡ ಕಾಮಿಡಿ ಪೀಸ್ ಇವರು. ಖರಾಬ್ ಕಾಂತ ಅಂತಾನೆ ಫೇಮಸ್ ಅಲ್ವೇನ್ರಿ? ಸರ್, ಇಷ್ಟೊತ್ತು ಇವರೇ ಇಂಟರ್ವ್ಯೂ ಮಾಡ್ತಿದ್ದು. ನಾನು ಇವರೇನ HR ಅನ್ಕೊಂಡಿದ್ದೆ. ಫಸ್ಟ್ ಡೇನೆ ತಗ್ಲಾಕೊಂಡ್ಬಿಟ್ರಾ? ನಮ್ಮ ಆಫೀಸ್ಗೆ ಯಾರೇ ಹೊಸದಾಗಿ ಅಪಾಯಿಂಟ್ ಆದ್ರೂ ಅವ್ರನ್ನ ಗೋಳಿ ಇಕ್ಕೊಳ್ಳೋದ್ರಲ್ಲಿ ನಂಬರ್ 1 ಕ್ಯಾಂಡಿಡೇಟ್ ಇವರೇನೆ. ತಲೆ ಕೆಡ್ಸ್ಕೊಳ್ಬೇಡಿ, ಕಮ್ ವಿತ್ ಮೀ. ಮಿಸ್ಟರ್ ತಿಮಿಂಗಿಲ, ನನ್ನ ಅಪಾಯಿಂಟ್ಮೆಂಟ್ ಲೆಟರ್. ಥ್ಯಾಂಕ್ ಯು.
ಮಂಗಳೂರು ಬಾಂಗಡ ಮೀನ್ ನೀನು ಬಲೆಗ್ ಬಿದ್ದಿತ್ತು, ಆದ್ರೆ ನಮ್ ಚೋಟಾ ಬಾಸ್ ಬಂದು ಎಲ್ಲ ಎಡವಟ್ ಮಾಡ್ಬಿಟ್ರು. ಈ ಚಿಂಟಾರಿ ಪಲ್ಟಾರಿ ಬಾಂಗಡ ಮೀನ್ ಮುಂದೆ ಈ ಟೀಮಿಂಗ್ಳಾಗಿ ಸೇಪೋಟ್ ಮಾಡ್ಬಿಟ್ರು. ಯೋ, ನಾನೇನ್ ಜೋಕ್ ಮಾಡ್ತಾ ಇದ್ದೀನಾ? ನನ್ನೇನ್ ಸ್ಟಾರ್ಟ್ ಹಾಕೊಂಡ್ಬಿಡಿ ಅನ್ಕೊಂಡಿದ್ಯಾ? ನನ್ ಮಾತಿಗೆ ಹಲ್ಕಿರಿಯೋದಕ್ಕೆ ನೀನ್ ಅವತಾರ ನೋಡಿದ್ರೆ ನಗದೆ ನೀನ್ ಮಾಡಿರೋದು. ನಾನು ನಿನ್ನ ಬಜಾರಿ ಅಂತಾನೆ ಕರೆಯೋದು. ಇಷ್ಟು ದಿನ ನೀನು ನಿನ್ನ ಬೇಕಾದ ಹೆಸರುಗಳನ್ನ ನಾನು ಕೂಗದೆ ನಾನೇನಾದ್ರೂ ಹೇಳುತ್ತೆ ಕೇಳಿಸ್ಕೊಂಡು ಸುಮ್ಮನೆ ಇರಲಿಲ್ವಾ? ಆಯ್ತು, ಏನಿವಾಗ? ನಮ್ಮ ಮದುವೆ ಆದ್ಮೇಲೆ ನಿನ್ನ ಹಳೆ ಫಾರ್ಮ್ನ ನಾನು ಇವತ್ತೇ ನೋಡಿದ್ದೆ. ನೀನ್ ಹಳೆ ಚೀರಾಟ ಕೂಗಾಟ ಎಲ್ಲ ಕೇಳಿ ಖುಷಿ ಆಯ್ತು. ಅಯ್ಯೋ ಸಾರಿ ವೇದಾಂತ್, ಮದ್ವೆ ಮುಂಚೆ ನನ್ ಕೋಪ ಮಾಡ್ಕೊಳಲ್ಲ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ, ಆದ್ರೆ ಕೋಪ ಮಾಡ್ಕೊಂಡ್ಬಿಟ್ಟೆ. ಆದ್ರೆ ಇನ್ಮುಂದೆ ಈ ತರ ಯಾವತ್ತೂ ರಿಪೀಟ್ ಆಗಲ್ಲ ಆಯ್ತಾ? ಪ್ಲೀಸ್ ಸಾರಿ ವೇದಾಂತ್. ವೇದಾಂತ್, ನಾವ್ ರೆಡಿ, ನೀವ್ ರೆಡಿನಾ? ನಾವ್ ರೆಡಿ ಸಾರ್ಥಕ್, ನೀವೇ ಡಿಸ್ಟರ್ಬ್ ಮಾಡಿದ್ರಿ. ಇನ್ನೇನ್ ಮುತ್ತು ಕೊಟ್ಬಿಡ್ತಿದ್ದೆ. ಬಾಗ್ಲು ಹಾಕಿದ್ರು ಬಣ್ಣಗಳು ಮಾತಾಡ್ತಿದ್ದಿಲ್ಲ. ಮದ್ವೆ ಅಂದ್ರೆ ನೀನ್ ನಾಚಿಕೆ ಅನ್ನೋದು ಮರ್ತೋಗಿದೆ ಅನ್ಸುತ್ತೆ. ಸಾರ್ಥಕ್ ಮುತ್ತೆಲ್ಲ ಬಿತ್ತು, ಐ ಮೀನ್ ನನ್ನ ವಾಲೆಟ್ ಬಿದ್ದೋಯ್ತು ಅಂತ ಹೇಳ್ತಿದ್ದೆ. ಪರವಾಗಿಲ್ಲ ವೇದಾಂತ್, ಮುತ್ತನ್ನೇ ಬಿತ್ತುತ್ತಾ ಇದೀರಾ ಅಂತ ಆಯ್ತು. ನಾವು ಮದುವೆ ಆದವ್ರೆ ಅಲ್ವಾ? ಸಾರ್ಥಕ್, ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ಅಜ್ಜಿ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಆಫೀಸಿಗೆ ಹೋಗೋಣ. ಇಲ್ಲ ವೇದಾಂತ್, ಹಾಸ್ಪಿಟಲ್ ಇಂದ ಅತ್ತೆ ಕಾಲ್ ಮಾಡಿದ್ರು, ಅಜ್ಜಿ ಆರಾಮಾಗಿದಾರಂತೆ, ನೀವ್ ಸಂಜೆ ಬಂದ್ರೆ ಸಾಕು, ಈಗೇನ್ ಬರೋದ್ ಬೇಡ ಅಂತ ಹೇಳಿದ್ರು. ಓ ಹೌದಾ? ಹಾಗಾದ್ರೆ ನಾವು ಸಂಜೆನೆ ಹೋಗೋಣ. ಬೈ ದ ವೇ, ವಿಕ್ರಾಂತ್ ಮತ್ತೆ ಧ್ರುವ ರೆಡಿ ಹತ್ರ? ಅವರಿಬ್ರು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಆಲ್ರೆಡಿ ಆಫೀಸ್ಗೆ ಹೋಗಿದ್ದಾರೆ. ಓ ಹೌದಾ, ಗುಡ್. ಸರಿ, ಹಾಗಾದ್ರೆ ಹೊರಡೋಣ ಬಾ. ಅಮ್ಮು, ಅದು ಏನೋ ಕೊಡ್ತೀನಿ ಅಂದಿದ್ರಲ್ಲ, ಅದನ್ನ ಸಂಜೆ ಕೊಡ್ತಾರಂತೆ ಅಲ್ವಾ ವೇದಾಂತ್? What do you mean, Sarthak? ಈ ಕಡೆ ನಿದ್ದೆನೂ ಮಾಡೋ ಹಾಗಿಲ್ಲ, ಎಚ್ಚರವಾಗೂ ಇರೋ ಹಾಗಿಲ್ಲ. ಅಮ್ಮ ವೈದೇಹಿನ ನೋಡಿದ್ರ ಇಲ್ವಾ ಅಂತ ಕನ್ಫರ್ಮ್ ಆಗೋ ತನಕ ನೆಮ್ಮದಿ ಇಲ್ಲ ನನಗೆ. ಹೇಗಾದ್ರೂ ಮಾಡಿ ಈ ವಿಚಾರನ ತಿಳ್ಕೋಬೇಕಲ್ಲ. ನೀನು ಬದುಕಿಲ್ಲ ಅಂದ್ಕೊಂಡಿದ್ದೆ ಇಷ್ಟು ವರ್ಷ. ನಿನಗೆ ಅಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತಿಲ್ವಾ ಮಗಳೇ? ಅಮ್ಮ, ನೀನು ವೈದೇಹಿ ನೋಡಿದ್ಯಾ? ಅವಳು ಪಾರ್ಟಿಗೆ ಬಂದಿದ್ಲಾ? ನೀನು ಅವಳನ್ನ ಮಾತಾಡ್ಸಿದ್ಯಾ? ಆಫೀಸ್ನಿಂದ ನಾನು ಹೊರಗೆ. ಅಮ್ಮ, ಆಫೀಸಿಂದ ಹೊರಗೆ ಬಂದ್ಮೇಲೆ ಏನಾಯ್ತು? ನೀನು ವೈದೇಹಿನ ನೋಡಿದ್ಯಾ? ಅವಳಲ್ಲೇ ಇದ್ಲಾ? ಅಲ್ಲಿ ನನ್ನ ಮಗಳು ವೈದೇಹಿ. ಅಮ್ಮ, ಸರಿಯಾಗಿ ನೆನಪು ಮಾಡ್ಕೊಳಮ್ಮ. ನೀನು ವೈದೇಹಿನ ನೋಡಿದ್ಯಾ? ಅವಳು ನಿನಗೆ ಕಾಣಿಸಿದ್ಲಾ? ಅವಳು ಪಾರ್ಟಿಗೆ ಬಂದಿದ್ದ? ವೈದೇಹಿ ಪಟಾಕಿ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ರು. ವೇದಾಂತ ತಮ್ಮಂದ್ರಿಗೆ ಸತ್ಯ ಏನು ಅಂತ ಹೇಳ್ದೆ ಎಲ್ಲ ಮುಚ್ಚಿಟ್ಟಿದ್ದಾನೆ. ಅಮ್ಮ, ನಾನು ಕೇಳ್ತಿರೋದು ವೇದಾಂತ್ ವಿಷಯ ಅಲ್ಲ, ವೈದೇಹಿ ವಿಷಯ. ನೀನು ಅವಳನ್ನ ಆಫೀಸ್ ಹೊರಗಡೆ ಮೀಟ್ ಮಾಡಿದ್ಯಾ? ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಮ್ಮ. ಇಷ್ಟು ವರ್ಷ ಮುಚ್ಚಿಟ್ಟಿರೋ ವಿಷಯ ವಿಕ್ಕಿ ಧ್ರುವ ಆದ್ಯನಿಗೆ ಗೊತ್ತಾಗಲೇಬೇಕು. ವೇದಾಂತ ಅವರಿಂದ ಎಲ್ಲ ಮುಚ್ಚಿಟ್ಟಿದ್ದಾನೆ. ಸತ್ಯ ಅವ್ರಿಗೂ ಗೊತ್ತಾಗಬೇಕು. ನಾನೇನೋ ಕೇಳಿದ್ರೆ ಇವ್ರೇನೋ ಹೇಳ್ತಾರೆ. ವೈದೇಹಿ ನನ್ನ ಮಗಳು ವೈದೇಹಿ. ಅಮ್ಮ, ಅಮ್ಮ, ಎಕ್ಸ್ಕ್ಯೂಸ್ ಮೀ,
ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ಸಿಸ್ಟರ್, ಅವ್ರನ್ನ ಯಾಕೆ ಎಬ್ಬಿಸ್ತಾ ಇದ್ದೀರಾ? ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದೆ ತಾನೆ. ಅದು ಅವ್ರೇನೋ ಕೇಳ್ತಿದ್ರು, ಏನು ಅಂತ ನೋಡ್ತಿದ್ದೆ ಅಷ್ಟೇ. ನೋಡಿ ಮೇಡಮ್, ನೀವು ಪೇಷಂಟ್ಗೆ ಏನು ತೊಂದರೆ ಮಾಡಬೇಡಿ. ಅವ್ರು ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಅವ್ರನ್ನ ನೀವು ಮುಟ್ಟಕ್ ಹೋಗ್ಬೇಡಿ. ಆಯ್ತು, ಇನ್ನೊಂದ್ಸಲ ಏನಾದ್ರೂ ಕೇಳಿದ್ರೆ ನಿಮ್ಮನ್ನೇ ಕರಿ. ಸರಿ, ಇಲ್ಲೇ ಇರಿ, ಆದ್ರೆ ಅವ್ರಿಗೆ ಏನು ಡಿಸ್ಟರ್ಬ್ ಮಾಡಬೇಡಿ. ಗುಡ್ ಮಾರ್ನಿಂಗ್ ವೇದಾಂತ್. ಗುಡ್ ಮಾರ್ನಿಂಗ್ ಅಮ್ಮ. ಅಸಮ್ಮ, ನೀವು ಬಾಸ್ನ ಹಾಗೆಲ್ಲ ಹೆಸರಿಡಿದು ಮಾತಾಡಿಸ್ಬಾರ್ದು. ಬಾಸ್ನ ಹೆಸರಿಡಿದು ಕರೆಯೋದು ಅಮೂಲ್ಯ ಮೇಡಮ್ ಒಬ್ರೆ. ನೀವು ಬಾಸ್ನ ಬಾಸ್ ಅಂತಾನೆ ಕರಿಬೇಕು, ಅದು ಇಲ್ಲಿನ ನಿಯಮ. ಸಾರಿ ಸರ್, ಯಾವುದೋ ಜ್ಞಾನದಲ್ಲಿ ನಿಮ್ ಹೆಸರು ಹಿಡಿದು ಕರೆದ್ಬಿಟ್ಟೆ. ಇನ್ಮೇಲೆ ಸರ್ ಅಂತಾನೆ ಹೇಳ್ತೀನಿ. ಕಾಂತ, ಏನ್ರಿ ಇದು? ಅಲ್ಲ ಬಾಸ್, ಅದು ಶಾಕ್ ಅಂತ ಏನ್ರಿ ಅದು? ಹೆಸರಿಟ್ಟಿರೋದೇ ಬಳಸೋದಕ್ಕೆ. ಅವರು ನನ್ನ ಹೆಸರಿಟ್ಟು ಕೂಗಿದ್ರೆ ಯಾವ ತಪ್ಪು ಇಲ್ಲ. ಅವರು ನನ್ನ ಅಮ್ಮನ ವಯಸ್ಸಿನವರು. ಹಿರಿಯರು ಚಿಕ್ಕವರಿಗೆ ಹೆಸರಿಟ್ಟು ಕೂಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ಅಲ್ಲದೆ ಅನಗತ್ಯವಾಗಿ ಮರ್ಯಾದೆ ಕೊಡೋದನ್ನ ಬಕೆಟ್ ಹಿಡಿಯೋದು ಅಂತ ಕರೀತಾರೆ. ಕೆಲಸದ ಮೇಲೆ ಶ್ರದ್ಧೆ, ಪ್ರೀತಿ, ಗೌರವ ಇದ್ರೆ ಸಾಕು. ಅದನ್ನ ಅವ್ರು ನೋಡಿ ನೀವು ಕಲ್ತ್ಕೊಳ್ಳಿ. ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಹೊಸ್ದಾಗ್ ಬಂದಿರೋನ್ ಎದುರು ನನ್ನ ಶೇಪ್ ಔಟ್ ಮಾಡ್ತಿದಾರಲ್ಲ. ಕೌಂಟ್ರು ಕೊಡೋ ಬದಲು ಬಸ್ಕ ಹೊಡೆದು ಸರಿ ಮಾಡ್ಕೋಬೇಕು. ನಾನು ಹೇಳಿದ್ದು ಅರ್ಥ ಆಯ್ತು. ಮನ್ಸಲ್ಲಿ ಬೈಕ್ ಹೊಡೋದನ್ನೇ ಜೀವನ ಪೂರ್ತಿ ಮಾಡ್ಕೋಬೇಡಿ. ಬಾಸ್, ಆಕ್ಚುಲಿ ಅದು ನನಗೆ ನಿಮ್ ಮೇಲೆ ಹೆವಿ ರೆಸ್ಪೆಕ್ಟ್. ಯಾರಾದ್ರೂ ನಿಮ್ ಬಗ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ನನ್ ಕೈಲಿ ತಡ್ಕೊಳಕ್ಕಾಗಲ್ಲ ಬಾಸ್. ನಾನು ಶಟಪ್ ಅನ್ನೋ ಪದನ ಹೈಯೆಸ್ಟ್ ಬಳಸಿರೋದೇ ನಿಮ್ಗೆ ರೀ, ಅಥವಾ ಆ ಪದನ ನನ್ನಷ್ಟು ಯಾರು ಬಳಸ ಇಲ್ಲ ಅನ್ಸುತ್ತೆ. ಇವತ್ತಿನ ಶೆಡ್ಯೂಲೇ ಬರ್ತೋಯ್ತಲ್ಲಪ್ಪ. ಈಗ ಗೊತ್ತಾಯ್ತು ನಿಮ್ ಯೋಗ್ಯತೆ ಏನು ಅಂತ. ಮೊದಲು ಮಾಡೋ ಕೆಲಸ ನೆಟ್ಟೆ ಒಳಗೆ ಕಲ್ತ್ಕೊಡಿ. ಒಳಗಡೆ ಇರ್ತೀನಿ, ಸ್ಕೆಡ್ಯೂಲ್ ತಗೊಂಬನ್ನಿ. ಸಾರಿ, ಒಂದು ಕಾಫಿ ತಂದು ಕೊಡ್ತೀರಾ? ಹಲೋ, ಬನ್ರಿ ಇಲ್ಲಿ. ಏನು ಕಾಮಿಡಿನಾ? ನಮ್ ಬಾಸು ನನ್ಗೆ ಬೈದ್ರು ಅಂತೆಲ್ಲ ಅನ್ಕೊಂಬೇಡಿ. ನಂದು ಬಾಸ್ದು ಒಂಥರ ರಿಲೇಶನ್ಶಿಪ್ ಹಂಗೆ ಇರೋದು. ನಾನಿಲ್ಲಿ ಎಂಪ್ಲಾಯ್ ಅಲ್ಲ, ನಾನು ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ನಾನು ಅವರ 3ನೇ ತಮ್ಮ. ಸದ್ರ ಸಲಿಗೆ ಇರೋ ಕಡೆ ಈ ತರ ಎಲ್ಲ ಇರುತ್ತೆ. ಇಲ್ಲ ಕಾಂತವ್ರೆ, ನಾನು ಹಾಗೆಲ್ಲ ಎನ್ಸ್ಲೇ ಇಲ್ಲ. ಸುಳ್ಳು ಹೇಳ್ಬೇಡಿ. ಇಲ್ಲ ಕಾಂತವ್ರೆ, ನೀವ್ ಹೇಳ್ದಾಗೇನೆ ನಿಮ್ದು ಬಾಸ್ ಇದು ಸೇಮ್ ರಿಲೇಶನ್ಶಿಪ್ ಅಂತ ಅನ್ಕೊಂಡಿದ್ದೆ. ಹೌದು, ಇದನ್ನೇ ಮೇಂಟೈನ್ ಮಾಡಿ. ನೀವು ಇಲ್ಲಿ ನೋಡೋದಕ್ಕೂ ಒರಿಜಿನಲ್ ಆಗಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಮೈಂಡ್ ಇಟ್. ಪ್ರಜ್ವಲ್, ಬಾಸ್ ಕರಿತಿದ್ದಾರೆ, ನಾನು ನಿಮ್ಮನ್ನ ಆಮೇಲೆ ಮೀಟ್ ಆಗ್ತೀನಿ. ಬರ್ತೇನೆ. ಬರಬೇಡ, ಹಂಗೆ ರೈಟ್ ಹೇಳು. ಇನ್ನ ಮೇಲೆ ನಿನ್ನ ಕತೆ ಇಷ್ಟೇ. ಅವರು ಕರೀತಾರೆ, ಗುಮ್ಮುತ್ತಾರೆ, ರುಬ್ಬಿ ಚಟ್ನಿನೂ ಮಾಡ್ತಾರೆ. ಇದನ್ನೆಲ್ಲ ನೀನು ಅನುಭವಿಸ್ಲೇಬೇಕು. ಯಾಕಂದ್ರೆ ಇಷ್ಟ ವರ್ಷ ನನ್ನ ರುಬ್ಬಿ ಚಟ್ನಿ ಮಾಡಿದಾರಲ್ಲ. ಹಾಯ್ ಅಗ್ರಜ, ನಾನು ಹೇಳ್ತಿದ್ದಲ್ಲ ಪ್ರಜ್ವಲ್ ಅಂತ, ಇವರೇ. ಹಲೋ ಪ್ರಜ್ವಲ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಸರ್, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ ಸರ್. ನೀವೊಂಥರ ನಂಗೆ ಇನ್ಸ್ಪಿರೇಷನ್ ಸರ್. ಥ್ಯಾಂಕ್ ಯು. ಆದರೆ ಅದು ಮುಂದೆ ಇಂಪಾರ್ಟೆಂಟ್ ಅಲ್ಲ. ಕೆಲಸದ ಬಗ್ಗೆ ನಾನು ನಿಮ್ಮ ಬಗ್ಗೆ ಕೇಳೋ ಥರ ಆಗ್ಬೇಕು. ಆಗ ನಾನು ಇನ್ಸ್ಪಿರೇಷನ್ ಅಂತ ಹೇಳಿದಕ್ಕೊಂದು ಅರ್ಥ ಬರುತ್ತೆ. ಶೂರ್ ಸರ್. ವಿಕ್ರಾಂತ್, ಇವ್ರ ಕೆಲಸ ಏನು ಅಂತ ಅಸೈನ್ ಮಾಡಿದ್ಯಾ? ಹಾ ಅಗ್ರಜ, ಅಸೈನ್ ಮಾಡ್ತೀನಿ. HR ಹತ್ರ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇವ್ರ ವರ್ಕ್ ಬಗ್ಗೆ, ನಮ್ಮ ಕಂಪ್ನಿ ಬಗ್ಗೆ ಎಲ್ಲ ಹೇಳ್ತೀನಿ. ವೆರಿ ಗುಡ್. ಥ್ಯಾಂಕ್ಸ್ ಬಾ. ಓ, ಬೈ ದ ವೇ, ಏನ್ ತಗೋತೀರಾ?
ನೋಡಿ ಕಾಫಿ ತುಂಬಾ ಚೆನ್ನಾಗಿದೆಮ್ಮ. ಥ್ಯಾಂಕ್ ಯು ಸೊ ಮಚ್. ಒಂದು ಒಳ್ಳೆ ಕಾಫಿ ಸ್ಟ್ರೆಸ್ ನ ರಿಲೀವ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಅದು ಖಂಡಿತವಾಗ್ಲೂ ನಿಜ. ನಿನ್ನೆಯಿಂದ ನೆಗೆಟಿವ್ ಸುದ್ದಿಗಳನ್ನ ಕೇಳಿ ಕೇಳಿ ಬೇಜಾರಾಗೋಗಿತ್ತು. ನೆಗೆಟಿವ್ ಸುದ್ದಿನ? ಏನಪ್ಪಾ ಅಂತದ್ದು? ನಥಿಂಗ್ ಟು ವರಿ ಅಮ್ಮ, ಈ ತಲೆ ಕೆಡ್ಸ್ಕೋಬೇಡಿ. ವಿಕ್ರಮ್, ಅಮ್ಮನಿಗೆ ಫೋನ್ ಮಾಡ್ತೀಯಾ? ನಾನು ಅಲ್ಲಿಂದ ಕಾಲ್ ಮಾಡ್ತೀನಿ, ಕನೆಕ್ಟ್ ಆಗ್ತಿಲ್ಲ. ಅಜ್ಜಿ ಹೇಗಿದ್ದಾರಂತೆ? ನಿಮ್ಮ ಅಜ್ಜಿಗೆ ಏನಾಗಿದೆಯಪ್ಪ? ನಿಮ್ಗೆ ವಿಚಾರ ಗೊತ್ತಿಲ್ಲ? ಅಜ್ಜಿನೇನೆ ಆಫೀಸ್ ಹೊರಗೆ ಸ್ಲಿಪ್ ಆಗಿ ಬಿದ್ದೋದ್ರು. ಅಮ್ಮ ಬಿದ್ಬಿಟ್ರ? ಅಮ್ಮ ಅಲ್ಲ, ನನ್ನ ಅಮ್ಮನ ಅಮ್ಮ, ಅಜ್ಜಿ. ಅವ್ರು ಬಿದ್ದೋದ್ರು. ಅಯ್ಯೋ, ಎಂತ ಕೆಲಸ ಆಗೋಯ್ತಪ್ಪ. ನಿನ್ನೆ ನಾನು ಇಲ್ಲೇ ಇದ್ದೆ, ಆದ್ರೆ ಯಾವಾಗ ಆಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಮ್ಮ, ನೀವು ಪಾರ್ಟಿಲಿ ಬಿಸಿ ಇದ್ರಿ ಅಂತ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಗೊತ್ತಾಗಿರಿ. ಏನಪ್ಪ ಅಜ್ಜಿಗೆ ಅಡ್ಮಿಟ್ ಮಾಡಿದ್ದೀರಾ? ಅವ್ರು ಹೇಗಿದ್ದಾರೆ? ಅವ್ರನ್ನ ಯಾರು ನೋಡ್ಕೋತಾ ಇದ್ದಾರೆ? ಅಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಜ್ಜಿನ ಒಳ್ಳೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ, ಜೊತೆಗೆ ನಮ್ಮ ಅಮ್ಮ ಕೂಡ ಇದ್ದಾರೆ. ನಮ್ಮ ಅಜ್ಜಿ ಅಡ್ಮಿಟ್ ಆಗಿರೋದಕ್ಕೆ ನೀವು ಇಷ್ಟೊಂದು ಯಾಕೆ ಫೀಲ್ ಮಾಡ್ಕೊಳ್ತಿದ್ದೀರಾ? ಅದು ಅವ್ರಿಗೆ ವಯಸ್ಸಾಗಿದೆಯಲ್ವಾ, ಈ ವಯಸ್ಸಿನಲ್ಲಿ ಬಿದ್ದು ಪೆಟ್ಟು ಮಾಡ್ಕೊಂಡ್ರೆ ನೋವು ತಡೆಯಕ್ಕಾಗಲ್ಲ. ಅದನ್ನ ನೆನ್ಸ್ಕೊಂಡು ನನಗ್ ಸಂಕಟ ಆಯ್ತು. ನೋವೆಲ್ರಿಗೂ ಒಂದೇ ಅಲ್ವಾಪ್ಪ. ಸಾರಿಪ್ಪ, ನನ್ ಸಂಕಟ ನಿಮ್ ಮುಂದೆ ತೋಡ್ಕೊಂಡಿದ್ದಕ್ಕೆ. ಇವ್ರ ರಿಯಾಕ್ಷನ್ ಸ್ವಲ್ಪ ವಿಯರ್ಡ್ ಆಗಿಲ್ವಾ? ನಾನು ಮೊದಲೇ ಹೇಳಿದ್ದಲ್ಲ ಅಗ್ರಜ, ಇವ್ರು ಸ್ವಲ್ಪ ಹಿಂಗೇನೆ. ಮಕ್ಕಳಿದ್ರು ಒಂಟಿ ಜೀವನ ಸಾಕ್ತಾ ಇದ್ದಾರೆ. ಇವ್ರ ಲೈಫಲ್ಲೂ ಅದೇನೇನು ನಡೆದಿದೆಯೋ ಏನೋ, ಇದನ್ನು ಅದನ್ನು ಕನೆಕ್ಟ್ ಮಾಡ್ಕೊಂಡು ಫೀಲ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ. ಪ್ರಾಬ್ಲಿ ಯು ರೈಟ್. ಸ್ವಂತ ತಂದೆ ತಾಯಿಗೆ ಏನೇ ಆದ್ರೂ ಡೋಂಟ್ ಕೇರ್ ಅನ್ನೋ ಈ ಕಾಲದಲ್ಲಿ ಬೇರೆ ಯಾರ್ದೋ ಅಜ್ಜಿಗೆ ಏನೋ ಆಯ್ತು ಅಂತ ಇಷ್ಟೊಂದು ಫೀಲ್ ಆಗ್ತಿದಾರಲ್ಲ, ಇವರೆಷ್ಟು ಪ್ಯೂರ್ ಹಾರ್ಟೆಡ್ ಅಲ್ವಾ? ವಿಕ್ರಮ್, ಹಾಗೆ ಯೋಚನೆ ಮಾಡಿದ್ರೆ ಇವು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತಾರೆ. ನಿಜವಾಗ್ಲೂ ಸ್ಪೆಷಲ್ ಅಗ್ರಜ. ಇನ್ನೊಬ್ಬರಿಗೆ ತುಂಬಾನೇ ಕನ್ಸರ್ನ್ ತೋರಿಸ್ತಾರೆ. ಹಾ, ಅವತ್ತು ನಾನು ಊರಲ್ಲಿ ಯಾರು ಬಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ತಾನೇ ಬಿದ್ದೇನೋ ಅನ್ನೋಷ್ಟು ಕನ್ಸರ್ನ್ ತೋರಿಸಿದ್ರು. ಹುಷಾರಾಗಿ ನಡಿಬೇಕು ಅಲ್ವಪ್ಪ. ಕಲ್ಲು ಮುಳ್ಳು ಇರೋ ಜಾಗ ಮಾಡ್ಕೊಂಡ್ಬಿಟ್ರೆ ಪಾಪ, ಇವ್ರು ಬೇರೆ ಯಾರು ಇಲ್ವಲ್ಲ, ನಮ್ಮನ್ನೇ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಾರೆ. ಅದಕ್ಕೆ ಇಷ್ಟೊಂದು ಫೀಲ್ ಆಗೋದವರು. ಇರ್ಬೋದು ಪಾಪ. ಪಾಪ ಅಮ್ಮ ಹೇಗಿದ್ದಾಳೋ ಏನು, ನೋವು ಅನುಭವಿಸಿದಾಳೋ ಏನು. ಅಮ್ಮನ ಹೋಗಿ ನೋಡ್ಕೊಂಡು ಬರೋಣ ಅಂದ್ರೆ ಸುಹಾಸಿನಿ ಇರ್ತಾಳೆ. ಅವಳ ಅಮ್ಮನ ಹೇಗ್ ನೋಡ್ಕೊತಿರ್ಬೋದು? ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದೆ. ಅವ್ರ ಅಮ್ಮ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಾನೂ ಗೊತ್ತಿಲ್ಲ. ಯಾರ ಹತ್ರ ಆದ್ರೂ ಕೇಳೋಣ ಅಂದ್ರೆ ಏನ್ ಅನ್ಕೋತಾರೋ ಏನೋ. ಏನ್ ಮಾಡೋದು? ಇವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದು. ಕಾಂತವ್ರೆ, ಅಮ್ಮ ಯಾವ ಆಸ್ಪತ್ರೆಯಲ್ಲಿದ್ದಾರೆ ಗೊತ್ತಾ? ಅಮ್ಮನ? ಯಾವಮ್ಮ? ಯಾರಮ್ಮ?
ಅದೇ ನಿಮ್ ಬಾಸ್ ಅಲ್ಲಲ್ಲ ನಮ್ ಬಾಸ್ ಅವ್ರ ಅಮ್ಮ ಅಲ್ಲ ನಮ್ ಬಾಸ್ ಅವ್ರ ಅಮ್ಮನ ಅಮ್ಮ. ಓ ಹಾಗೆ ಹೇಳಬೇಕು ತಾನೆ. ಹೌದು, ನಿಮ್ಗೆ ಯಾಕೆ ಬೇಕದು? ಈಗೇನಪ್ಪ ಹೇಳೋದು? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಬಾಸ್ ಅವ್ರ ಅಜ್ಜಿ ವಿಚಾರ ನಿಮ್ಗೆ ಹಾಕ್ಬೇಕು ಅಂತ.